ಮತ್ತೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೋಲ್ಡ್ ಲೇಸರ್ ಥೆರಪಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಆಂಟಿ ಏಜಿಂಗ್ ಟ್ರೀಟ್ಮೆಂಟ್ ಕೂಡ ಇದರಲ್ಲಿದೆ. ಹಾಗಾದರೆ ಹೇಗೆ ಪಡ್ಕೋಬಹುದು ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಹರೀಶ್, ಸಾಮಾನ್ಯವಾಗಿ ಆಂಟಿ ಏಜಿಂಗ್ ಟ್ರೀಟ್ಮೆಂಟ್, ಲೇಸರ್ ಟ್ರೀಟ್ಮೆಂಟನ್ನು ತಗೊಂಡ್ರೆ ಕೆಲವರು ಹೇಳೋದು ಮುಖ ಸುಟ್ಟು ಹೋಗುತ್ತೆ, ಮುಖದ ಭಾಗದಲ್ಲಿ ಕಪ್ಪು ಕಲೆ ಆಗುತ್ತೆ, ವಿಕಾರ ಆಗಿಬಿಡುತ್ತೆ, ಹೀಗೆ ಹಲವಾರು ಸಮಸ್ಯೆಗಳಾಗುತ್ತೆ ಅಂತ ಹೇಳ್ತಾರೆ. ನಿಜಾನಾ? ನಾನು ನಿಮ್ಗೆ ಆವಾಗಲೇ ಹೇಳಿದ ಹಾಗೆ ಇದು ಹಾಟ್ ಲೇಸರ್ ಆ್ಯಂಡ್ ಕೋಲ್ಡ್ ಲೇಸರ್ಸ್ ಅಂತ. ನಾವು ಕೊಡ್ತಾ ಇರೋದು ಕೋಲ್ಡ್ ಲೇಸರ್. ಕೋಲ್ಡ್ ಲೇಸರ್ ಅಂದರೆ 630 ನ್ಯಾನೋಮೀಟ್ರಿಂದ 905 ನ್ಯಾನೋಮೀಟರ್ಸ್ ತನಕ ಮಾತ್ರ ವೇವ್ ಲೆಂತ್ ಇರುತ್ತೆ. ಬಟ್ ಈ ಹಾಟ್ ಲೇಸರ್ಸ್ ಅಂದರೆ ಎಬೋವ್ 950 ನ್ಯಾನೋಮೀಟರ್ಸ್. ಸೊ ಅದು ಹಾಟ್ ಲೇಸರ್ಸ್ ಆದ್ರಿಂದ ನಾವು ಅದನ್ನ ಹಾಟ್ ಲೇಸರ್ಸ್ ಕೊಟ್ಟರೆ ಸೊ ಆವಾಗ ನಿಮಗೆ ಮುಖದ ಮೇಲೆ ಮಚ್ಚೆ ಉಳ್ಕೋಬಹುದು ಅಥವಾ ಬರ್ನ್ ಆಗ್ಬೋದು. ಬಟ್ ಈ ಕೋಲ್ಡ್ ಲೇಸರ್ ವೇವ್ ಲೆಂತ್ ತುಂಬ ಕಡಿಮೆ ಇರೋದ್ರಿಂದ ಇದು ನಿಮ್ಗೆ ಯಾವುದೇ ಕಾರಣಕ್ಕೂ ಮುಖ ಸುಡೋ ಹಾಗಿಲ್ಲ, ಸುಡೋದು ಇಲ್ಲ, ಮಚ್ಚೆನೂ ಕೂಡ ಬರೋ ಹಾಗಿಲ್ಲ. ಇದರಿಂದ ಬರೀ ಇಂಪ್ರೂವ್ಮೆಂಟ್ಸ್ ಇರುತ್ತೆ ಹೊರತು ಯಾವುದು ಕೆಟ್ಟ ಪರಿಣಾಮ ಇರೋದಿಲ್ಲ. ನೋ ಸೈಡ್ ಎಫೆಕ್ಟ್ಸ್, ಝೀರೋ ಸೈಡ್ ಎಫೆಕ್ಟ್ಸ್. ಸೊ ಇವಾಗ ಒಬ್ಬರು ಲೇಸರ್ ಟ್ರೀಟ್ಮೆಂಟ್, ಕೋಲ್ಡ್ ಲೇಸರ್ ಟ್ರೀಟ್ಮೆಂಟ್ ತಗೋಬೇಕು ಅಂದ್ರೆ ಅವ್ರ ವಯಸ್ಸಿನ ಮಿತಿ ಏನಾದರೂ ಇದೆಯಾ? ಅಂದ್ರೆ ಇಷ್ಟು ವರ್ಷದಿಂದ ಇಷ್ಟು ವರ್ಷದವರೆಗೂ ತಗೊಂಡ್ರೆ ಮಾತ್ರ ಅದು ಎಫೆಕ್ಟಿವ್, ಆ ಥರ ಏನಾದರೂ ಇದೆಯಾ? 10 ವರ್ಷದ ಮಕ್ಕಳು ಕೆಳಗಡೆ, 10 ವರ್ಷದಿಂದ ಕೆಳಗಡೆ ಕೊಡೋ ಹಾಗಿಲ್ಲ, 100 ವರ್ಷ ಆದ್ಮೇಲೆ ಕೊಡೋ ಹಾಗಿಲ್ಲ. ಸೊ ಫ್ರಮ್ 10 to 95 ಯಾರಿಗೆ ಬೇಕಾದ್ರೂ ಕೊಡಬಹುದು ಅಂಡ್ ಬೇಸ್ಡ್ ಆನ್ ದೇರ್ ಕಂಡೀಷನ್ಸ್ ಯಾರಿಗೆ ಬೇಕಾದ್ರೂ ಕೊಡಬಹುದು. ಇನ್ನು ಯಾವೆಲ್ಲ ಥೆರಪೀಸ್ ಅವೈಲೇಬಲ್ ಇದೆ? ಅಂದ್ರೆ ಕೋಲ್ಡ್ ಲೇಸರ್ ಥೆರಪಿಯಲ್ಲಿ ಇನ್ನು ಯಾವೆಲ್ಲ ರೋಗಗಳನ್ನ ನಿವಾರಣೆ ಮಾಡಬಹುದು? ರುಮೆಟೆಡ್ ಆರ್ಥರೈಟಿಸ್ ಒಂಥರ ಬ್ರೇಕ್ ಥ್ರೂ ಇದೆ ನಮಗೆ. ರುಮೆಟೆಡ್ ಆರ್ಥರೈಟಿಸ್ ಅಂದರೆ ಅದು ಆಟೋ ಇಮ್ಯೂನ್ ಡಿಸೀಸಸ್. ಆಟೋ ಇಮ್ಯೂನ್ ಡಿಸೀಸಲ್ಲಿ ರುಮೆಟೆಡ್ ಆರ್ಥರೈಟಿಸು, ಆಂಕಲೋಸಿಂಗ್ ಸ್ಪಾಂಡಲೈಟಿಸ್ ಮತ್ತು ಸೋರಿಯಾಸಿಸ್ ಅಲ್ಲಿ ನಮ್ಗೆ ಎಷ್ಟು ಬ್ರೇಕ್ ಥ್ರೂ ಇದೆ ಅಂತಂದರೆ ಈ ಎಲ್ಲ ಡಿಸೀಸಸ್ಸು ಲೈಫ್ ಲಾಂಗ್ ದೇ ಹ್ಯಾವ್ ಟು ಟೇಕ್ ಟ್ಯಾಬ್ಲೆಟ್ಸ್. ಬಟ್ ಈಗ ನಮ್ಮ ಹತ್ರ ಬಂದಿರೋರು ಅವ್ರು ವರ್ಷಾನುಗಟ್ಟಲೆ ಟ್ಯಾಬ್ಲೆಟ್ ತೊಗೊಂಡಿದ್ದವರು, ನಾವು ದೇ ಸ್ಟಾಪ್ ದ ಟ್ಯಾಬ್ಲೆಟ್ಸ್, ಆಲ್ ದ ಡಿಸೀಸಸ್ ಆರ್ ಅಂಡರ್ ಕಂಟ್ರೋಲ್. ಆಟೋಇಮ್ಯೂನ್ ಡಿಸೀಸಸ್ ಇಟ್ಸ್ ವಿಲ್ ನಾಟ್ ಗೋ, ಬಟ್ ಅಂಡರ್ ಕಂಟ್ರೋಲ್ ಇದ್ದೇ ಇರುತ್ತೆ. ಅಂಡ್ ದೇ ಆರ್ ಹ್ಯಾಪಿ ವಿತ್ ದೇರ್ ಲೈಫ್ ಸ್ಟೈಲ್. ಅಂಡ್ ರುಮೆಟೆಡ್ ಆರ್ಥರೈಟಿಸ್ ಇರ್ಬೋದು, ಸ್ಪಾಂಡಲೈಟಿಸ್ ಇರ್ಬೋದು, ಸ್ಪೋರ್ಟ್ಸ್ ಇಂಜುರೀಸ್ ಅಂದರೆ ಈಗ ನಾರ್ಮಲ್ ಎಲ್ಲ ಈಗ ಸ್ಪೋರ್ಟ್ಸ್, ಕ್ರಿಕೆಟ್ ಇರ್ಬೋದು, ಟೆನ್ನಿಸ್ ಇರ್ಬೋದು. ನಾವು ನಮ್ಮ ವಿಷಯದಿಂದ ಈಗ US ಓಪನ್ ಜೂನಿಯರ್ ಚೆನ್ನೈಯಲ್ಲಿ ಆಯಿತು, ಜೂನಿಯರ್ ಇಂಟರ್ನ್ಯಾಷನಲ್ಸ್. ಸೊ ಅಲ್ಲಿ ನಾವು ಹೋಗಿ ಯೂಸ್ ಕೊಟ್ಟಿದ್ದೀವಿ ಆ್ಯಂಡ್ ಇನ್ಸ್ಟೆಂಟ್ ರಿಲೀಫ್ ಸಿಕ್ಕಿದೆ. ಟೆನ್ನಿಸಲ್ಲಿ ಇರ್ಬೋದು, ಕ್ರಿಕೆಟಲ್ಲಿ ಇರ್ಬೋದು, ಈಗ ಯಾವುದೇ ಎಷ್ಟೋ ಕ್ರೀಡಾಕೂಟಗಳು ನಡೀತಾ ಇರುತ್ತೆ. ಸೊ ಅವರು ನಮ್ಮ ಸಿಲಿಕಾನ್ ಸಿಟಿಲಿ ಇದೆ, ಇಡೀ ಭಾರತದಲ್ಲಿ ಎಲ್ಲೂ ಇಲ್ಲ ಈ ಕೋಲ್ಡ್ ಲೇಸರ್ಸ್. ಡೈರೆಕ್ಟ್ಲಿ ಅಬ್ರಾಡಿಂದ ನಾವು ತರಿಸ್ಕೊಂಡಿರೋಂಥದ್ದು. ಸೊ ಆ ಪ್ರಯೋಜನ ಪಡ್ಕೋಬಹುದು. ಅಂದ್ರೆ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ, ಏನೂ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಇದು ನಾನ್ ಟಾಕ್ಸಿಕ್, ನಾನ್ ಇನ್ವೇಸಿವ್ ಅಂದರೆ ಇದು ಒಳಗಡೆ ಹೋಗುತ್ತೆ ಹೊರತು ಅಲ್ಲಿ ಯಾವುದೇ ಕಲೆಗಳು ಉಳ್ಕೊಳ್ಳೋದಾಗ್ಲಿ, ಮಾರ್ಕ್ಸ್ ಉಳ್ಕೊಳ್ಳೋದಾಗ್ಲಿ ಯಾವುದೂ ಇರೋದಿಲ್ಲ. ಓಕೆ. ಸೊ ಭಾರ್ಗವ್, ಇವಾಗ ನೆಕ್ಸ್ಟ್ ನನಗೆ ತುಂಬ ಆಶ್ಚರ್ಯ ಹುಟ್ಟಿಸಿದ್ದು ಅಂದರೆ ಸ್ಮೋಕಿಂಗ್ ಮತ್ತು ಡ್ರಿಂಕ್ಸ್ ಮಾಡ್ತಾರೆ, ಡ್ರಗ್ಸ್ ತಗೊಳ್ಳೋರು, ಅದು ಕೂಡ ವಿಮುಕ್ತಿ ಹೊಂದಬಹುದು ಯಾರೇ ಬೇಕಾದರೂ ಅಂತ ಹೇಳ್ತಿದ್ದಾರೆ. ಹೇಗೆ? ಖಂಡಿತ. ಅದು ನಮ್ಮ ಒಂದು ಅಡಿಕ್ಷನ್ ಅಂತ ಅಂದ್ರೂ ಅದು ಮೈಯಲ್ಲಿ ಒಂದು ಸೈಕಲ್ ಇರುತ್ತೆ. ಎಲ್ಲಾ ಥರ ನಾವು ಲೈಫಲ್ಲಿ ನೋಡ್ತೀವಿ, ಎಲ್ಲ ನ್ಯಾಚುರಲ್ ಸೈಕಲ್ಸ್ ಥರ ಅದು ಮೈಯಲ್ಲಿರೋ ನ್ಯಾಚುರಲ್ ಸೈಕಲ್. ಒಂದು ಫುಡ್ ಅಡಿಕ್ಷನ್ ಆಗಲಿ, ಒಂದು ಡ್ರಗ್ ಅಡಿಕ್ಷನ್ ಆಗಲಿ, ಒಂದು ಸ್ಮೋಕಿಂಗ್ ಆಗಲಿ, ಇಟ್ಸ್ ಆಲ್ ಒಂದು ಅಡಿಕ್ಷನ್ ಸೈಕಲ್. ಆ ಅಡಿಕ್ಷನ್ ಸೈಕಲ್ ಹೆಂಗೆ ಅಂದರೆ, ಇವಾಗ ಮೈಯಲ್ಲಿ ನಿಕೋಟಿನ್ ಇಷ್ಟು ಅಮೌಂಟ್, ಫಾರ್ ಎಕ್ಸಾಂಪಲ್ ಸಿಗರೇಟ್ ತಗೊಂಡಾಗ ನಿಕೋಟಿನ್ ಇರುತ್ತೆ. ಒಂದ್ಸತಿ ನಿಕೋಟಿನ್ ಕಮ್ಮಿ ಆಗ್ತಾ ಬಂದ್ರೆ ನಿಮಗೆ ಇನ್ನೂ ನಿಕೋಟಿನ್ ಬೇಕು ಅಂತ ಕೇಳುತ್ತೆ. ನೀವು ಮತ್ತೆ ಸ್ಮೋಕ್ ಮಾಡಿದ್ರೆ ಮಾತ್ರ ನಿಕೋಟಿನ್ ಮತ್ತೆ ರಿಪ್ಲೇಸ್ ಆಗೋದು ಮೈಗೆ. ದೆನ್ ಅವಾಗ ನಿಮ್ಗೆ ಕಂಫರ್ಟಬಲ್ ಆಗಿರ್ತೀರಾ. ಇನ್ ಕೇಸ್ ಆಫ್ ಡ್ರಗ್ಸ್ ಅಷ್ಟೇ, ಡ್ರಗ್ಸ್ ಇದ್ದಾಗ ನಿಮಗೆ ನಶೆ ಇರುತ್ತೆ. ನಶೆ ಕಮ್ಮಿ ಆಗ್ತಾ ಇದ್ದಾಗ ಮತ್ತೆ ಡ್ರಗ್ಸ್ ನಮ್ಮ ಡೆಪಾಸಿಷನ್ ಆಗಿರೋದು ಮೈಯಲ್ಲಿ ಕಮ್ಮಿ ಆದಾಗ ಮತ್ತೆ ಇದು ಇನ್ನೂ ಜಾಸ್ತಿ ಬೇಕು ಅಂತ ಕೇಳುತ್ತೆ. ನಾವು ಇಂಟರ್ನಲ್ಲಿ ಏನ್ ಮಾಡ್ತೀವಿ, ಆಕ್ಯುಪಂಚರ್ ಪಾಯಿಂಟ್ಸ್ ಇಂದ ವಿ ಯೂಸ್ ಸಮಥಿಂಗ್ ಕಾಲ್ಡ್ ಸೂಪರ್ ಪಲ್ಸ್ ಟೆಕ್ನಾಲಜಿ. ಆ ಸೂಪರ್ ಪಲ್ಸ್ ಟೆಕ್ನಾಲಜಿ ಏನ್ ಮಾಡುತ್ತೆ ಅಂದ್ರೆ, ನಾವು ಚೈನೀಸ್ ಪಿಯರ್ಸಿಂಗ್ಸ್ ಮಾಡಿದಾಗ ಅದು ಚುಚ್ಚಬೇಕಾಗುತ್ತೆ ನಮ್ಮ ಆಕ್ಯುಪಂಚರ್ ಅಲ್ಲಿ, ಮತ್ತೆ ಇಟ್ ಇಸ್ ಪೇನ್ಫುಲ್. ಮತ್ತೆ ಒಂದು ಕ್ಲಿಕ್ ಮಾಡೋದಕ್ಕೆ ಇಟ್ ವಿಲ್ ಟೇಕ್ 1 minute ಅದನ್ನು ಡಿಟೆಕ್ಟ್ ಮಾಡೋದಕ್ಕೆ. ನಾವು ವಿ ಇಂಟ್ರೊಡ್ಯೂಸ್ ಸಮಥಿಂಗ್, ಇದು ಆಕ್ಯುಪಂಚರ್ ಡಿಟೆಕ್ಟರ್ ಅಂತ ಈ ಸಿಸ್ಟಮ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟು within 30 seconds it will give you the effect of 5000 piercings. Okay. So that is way more effective than normal procedures. So ಅದಕ್ಕೆ ಇದ್ರ ಡಿಟಾಕ್ಸಿಫಿಕೇಶನ್ ಸಕ್ಸಸ್ ರೇಟ್ ಇಸ್ ಆಫ್ 85 to 95%. ಇದರಿಂದ ತುಂಬಾ ಜನ ಉಪಯೋಗಿಸ್ಕೊಂಡಿದ್ದಾರೆ and they've got the sweet with this. ಓಕೆ. ಸೊ ನೆಕ್ಸ್ಟ್ ಪ್ಲಾನ್ಸ್ ಏನಿದೆ ನಿಮ್ಮ ಕಡೆಯಿಂದ? ಯಾವೆಲ್ಲ ಪ್ಲಾನ್ಸ್ ಇಟ್ಕೊಂಡಿದ್ದೀರಾ? ಆಮೇಲೆ ಮುಂದೆ ಏನೆಲ್ಲ ವಿಶೇಷ ಥೆರಪೀಸ್ನ ಇದ್ರ ಮೂಲಕ ತರಬೇಕು ಅಂದ್ಕೊಂಡಿದ್ದೀರಾ? ನಾವು ವೀಕ್ಷಕರಿಗೆ ಹೇಳೋದಂದರೆ ಏನಿದ್ರು, ಈಗ ನ್ಯೂ ಇಯರ್ ಬರ್ತಾ ಇದೆ, ಕ್ರಿಸ್ಮಸ್ ಆಗ್ತಾ ಇದೆ. ಸೊ ಆ ಟೈಮಲ್ಲಿ ನಾವು ಡಿಟಾಕ್ಸಿಫಿಕೇಷನ್ ಒಂದು ನ್ಯೂ ಇಯರ್ ರೆಸೊಲ್ಯೂಷನ್ ಥರ ಮಾಡಿಕೊಂಡ್ರೆ ಅದು ಒಳ್ಳೆಯದು ಅಂತ ನಾವು ಹೇಳ್ತೀವಿ. ನ್ಯೂ ಇಯರ್ ರೆಸೊಲ್ಯೂಷನಲ್ಲಿ ನಾವು ಹೊಸ ವರ್ಷ ಬರ್ತಾ ಇದೆ, ಅಷ್ಟರೊಳಗಡೆ ನಾವು ನಾರ್ಮಲ್ ಪರ್ಸನ್ಸ್ ಆಗೋಣ. ನಾವು ಯಾವತ್ತೂ ಇವರು ಅಂತ ಸೈಡಿಗೆ ತಳೆದಿಟ್ಬಾರ್ದು. ಎವ್ರಿ ಒನ್ ಆರ್ ನಾರ್ಮಲ್. ಸೊ ಆ ಥರದ್ದೊಂದು ಇದು ಮಾಡ್ತಾ ಡಿಟಾಕ್ಸಿಫಿಕೇಷನ್ ಇಟ್ಕೋತಾ ಇದ್ವಿ. ಆ್ಯಂಡ್ ಆ್ಯಂಟಿ ಏಜಿಂಗಲ್ಲಿ ಎಲ್ಲ ನಾವು ಮಾಡ್ತಾ ಇದ್ದೀವಿ. ಈಗ ಸ್ಯಾಗಿಂಗ್ ಸ್ಕಿನ್ ಇರ್ಬೋದು, ಡಾರ್ಕ್ ಸರ್ಕಲ್ಸ್ ಇರ್ಬೋದು,
ಪಿಂಪಲ್ಸ್ ಇರ್ಬೋದು, ಸೈನಸೈಟಿಸ್ ಅಥವಾ ಮೈಗ್ರೇನ್ ಹೆಡೇಕ್, ಸೊ ಅದೆಲ್ಲದಕ್ಕೂ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಆ್ಯಂಡ್ ಈಗ ಪೇಯ್ನ್ ಮ್ಯಾನೇಜ್ಮೆಂಟ್ ಇಸ್ ಅ ಮೇಯ್ನ್ ಪ್ರೋಟೋಕಾಲ್ ಆದ್ದರಿಂದ ಸೊ ನಾವು ಆರ್ಥರೈಟಿಸಲ್ಲಿ ತುಂಬಾ ಹೆಲ್ಪ್ ತಗೋತಾ ಇದ್ದೀವಿ. ಆರ್ಥರೈಟಿಸ್ ಇರ್ಬೋದು, ಸ್ಪಾಂಡಿಲೈಟಿಸ್, ಸ್ಪೋರ್ಟ್ಸ್ ಇಂಜುರೀಸ್, ಗ್ಯಾಂಗ್ರೀನ್ ಟ್ರೀಟ್ಮೆಂಟ್. ಸೊ ಈ ಥರದ್ದು ಟ್ರೀಟ್ಮೆಂಟ್ ಮಾಡೋ ಹಾಗಿಲ್ಲ ಅಂತಿಲ್ಲ. ಎವ್ರಿಥಿಂಗ್ ವಿ ಆರ್ ಕವರಿಂಗ್, ಎವ್ರಿ ಆಸ್ಪೆಕ್ಟ್ ಆಫ್ ದ ಬಾಡಿ ವಿ ಆರ್ ಕವರಿಂಗ್, ಇನ್ಕ್ಲೂಡಿಂಗ್ ಹೇರ್ ಲಾಸ್. ಹೇರ್ ಲಾಸಲ್ಲಿ ಏನಂದರೆ ರೂಟ್ ಬ್ಲಾಕ್ ಆಗೋಯ್ತು ಅಂದರೆ, ಹೇರ್ ಫಾಲ್ ಬಂತು ಅಂದರೆ ಬಿಕಮ್ ಬಾಲ್ಡ್. ಬಟ್ ನಮ್ಮ ಲೇಸರಿಂದ ಅದು ಓಪನ್ ಅಪ್ ಆಗುತ್ತೆ, ಎಲ್ಲ ಚಾನೆಲ್ಸ್ ಓಪನ್ ಅಪ್ ಆಗುತ್ತೆ, ರಕ್ತ ಸಂಚಲನ ಇಂಪ್ರೂವ್ ಆಗುತ್ತೆ, ನ್ಯೂಟ್ರಿಷನ್ ಆಗುತ್ತೆ. ಸೊ ಹೇರ್ ಫಾಲ್ ಕೂಡ ವಿ ಕ್ಯಾನ್ ತಡಿಬಹುದು ಅದನ್ನು. ನಿಜವಾಗ್ಲೂ ಎಲ್ಲರೂ ಖುಷಿ ಪಡ್ತಾರೆ, ಯಾಕಂದರೆ ಪ್ರತಿ ಸಲನೂ ಹಲವಾರು ರೋಗಗಳಿಗೆ ಪ್ರತಿದಿನ ಮಾತ್ರೆ ಇಟ್ಕೋಬೇಕು ಅಥವಾ ಮತ್ತೇನೋ ಮೆಡಿಸಿನ್ಸ್ ತಗೋತಾ ಇರಬೇಕಾಗುತ್ತೆ. ಲೇಸರ್ ಟ್ರೀಟ್ಮೆಂಟ್ ಇಷ್ಟು ಅದ್ಭುತವಾಗಿದೆ ಅಂತ ಗೊತ್ತಾದರೆ ನಿಜವಾಗಿಯೂ ಜನಕ್ಕೆ ಸಾಕಷ್ಟು ಉಪಯೋಗ ಆಗುತ್ತೆ. ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಇಬ್ಬರಿಗೂ ಧನ್ಯವಾದ. ನಮಗೆ ಅವಕಾಶ ಕೊಟ್ಟ ಸುವರ್ಣ ವಾಹಿನಿ ಚಾನೆಲ್ ಅವ್ರಿಗೂ ನಮ್ಮ ಧನ್ಯವಾದ. ಸೊ ವೀಕ್ಷಕರೇ, ಇನ್ಯಾಕೆ ತಡ, ಲೇಸರ್ ಟ್ರೀಟ್ಮೆಂಟನ್ನು ಆರಾಮಾಗಿ ತಗೋಬಹುದು, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ಆರಾಮಾಗಿ ತಗೋಬಹುದು. ಅದರಲ್ಲೂ ಮುಖ್ಯವಾಗಿ ಆ್ಯಂಟಿ ಏಜಿಂಗ್ ಟ್ರೀಟ್ಮೆಂಟ್ ಯಾವುದೇ ತೊಂದರೆಗಳನ್ನು ಉಂಟು ಮಾಡೋದಿಲ್ಲ, ಮುಖದ ಮೇಲೆ ಕಲೆಯನ್ನು ಉಳಿಸೋದಿಲ್ಲ, ಅಲ್ಲದೆ ಸಂಧಿವಾತ ಹಾಗೆ ಮೈಗ್ರೇನ್ ಅಂತಹ ಪ್ರಾಬ್ಲಮ್ಸ್ಗೆ ಕೂಡ ಸೊಲ್ಯೂಷನ್ ಇದೆ. ಸೊ ಇನ್ಯಾಕೆ ತಡ, ಇದರ ಉಪಯೋಗವನ್ನು ನೀವು ಪಡ್ಕೊಳ್ಳಿ. ಇದು ಇವತ್ತಿನ ಸುಹಾಸಿನಿ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.